ಒಂದು ಬರುತ್ತೆ ಹಸಿ ಕಸ ಮತ್ತೆ ಒಣ ಕಸನ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ. ಸೊ ನಿಮ್ಮ ಪಾತ್ರವನ್ನ ಥೀಮ್ ಅದ್ರ ಮೇಲೆ ಹೋಗುತ್ತ ರೂಪಕನ ಅಂದ್ರೆ ಇಡೀ ಅಂದ್ರೆ ಸಮಾಜದಲ್ಲಿರುವಂತ ಕೆಟ್ಟತನನ್ನ ತೊಟ್ಟಾಕಕ್ಕೆ ಬಂದಿರುವಂತ ಪಾತ್ರ ನಮ್ಗೆ ಅಂತ. ಅಂದ್ರೆ ಮೊದಲು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ. ಫಸ್ಟ್ ಅವ್ರು ಹೇಳ್ದಂಗೆ ಇನ್ನೋಸೆನ್ಸ್ ಅಂದ್ರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಈ ತರ ತುಂಬಾ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ, ಏನೋ ಒಂದು ಜೀವನ ಮಾಡ್ಬೇಕು ಅಂತ. ಬಟ್ ಕಾರಣಾಂತರದಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ಅದಕ್ಕೆ ಟೀಸರ್ ಶುರುನಲ್ಲಿ ನಾವು ನಿಮ್ಮ ಮನಸ್ಸಲ್ಲಿ ಒಂದು ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅಂತ. ಆದಷ್ಟು ಆ ಮಗುನ್ ಕಾಪಾಡ್ಕೊಬೇಕು ಅಂತ. ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸ್ಬೇಕು. ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ, ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋಂಥದ್ದೆಲ್ಲ ಮಾತುಗಳು ಬಂತು, ಆಕ್ಟಿಂಗ್ ಇದ್ರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದೀನಿ ಅಂತ ಮಾಡಿದೀವಿ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ಕಿತ್ಕೋತೀನಿ ಅಷ್ಟೇ. ರೋಹಿತ್ ಸರ್, ಇಲ್ಲಿ ಎಕ್ಕರ್ ಅಂದ್ರೆ ಚಾಟಿ ಸಿನಿಮಾದಲ್ಲಿ ಟೈಟ್ಲ್ ಇತ್ತು, ಅದಕ್ಕೋಸ್ಕರ ಈ ಎಕ್ಕ ಅಂತ ಟೈಟ್ಲ್ ಇತ್ತು ಮಾಡ ನಿಮ್ ಕತೆಗೆ ಇಷ್ಟ ಆಗ್ತಾ ಆಗ್ತಿದೆ. ಈಗ ನಿಮ್ ಲೈಫಲ್ಲಿ ನೀವೇ ಎಕ್ಕ, ನನ್ನ ಪ್ರಕಾರ ನನ್ನ ಲೈಫಲ್ಲಿ ನಾನೇ ಎಕ್ಕ. ಮೀನ್ಸ್ ಅಂದ್ರೆ ಯು ಆರ್ ದಿ ಕಿಂಗ್, ಯು ಆರ್ ಅಬೌವ್ ದಿ ಕಿಂಗ್. ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ. ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕಾನೆ. ದಟ್ ಈಸ್ ಆರ್ ಹೀರೋ. ಅಂಡ್ ಈ ಹೀರೋ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ. ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರ್ಬೇಕಿತ್ತಲ್ವಾ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದೀವಿ ಅಂತ ನನಗೆ ಅನ್ಸುತ್ತೆ. ಸೊ ಅವ್ನು ಎಕ್ಕ ಬಿದ್ರೇನೆ ಅಲ್ವಾ, ಅಂದ್ರೆ ಈಸ್ ವಿನ್ನರ್, ಈ ವಿನ್ಸಸ್. ಈಗ ಅವ್ನ ರೇಸ್ನ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತೇವೆ. ಸೊ ಇವಾಗ ನಾನು ಅದನ್ನೇ ನನ್ನ ಲೈಫಲ್ಲಿ ನಾನು ಹೀರೋ, ನಿಮ್ಮ ಲೈಫಲ್ಲಿ ನೀವು ಹೀರೋ, ಎಕ್ಕಗಳು ನಾವುಗಳು. ಅದೇ ತರ ಇದ್ರಲ್ಲಿ ಅವನ ಎಕ್ಕ. ಡೈರೆಕ್ಟರ್ ಒಂದ್ ಕಡೆ ಸಾಂಗ್ ನಲ್ಲಿ ಎಕ್ಕ ಬಳಸಿದ್ದೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೇ ಸೇಮ್ ವಿಜುವಲ್ ಇಟ್ಕೊಂಡು ಕಿವಿಲಿ ಅದೇ ಗೆಟಪ್ ಕಾಣಿಸ್ತಾ ಇದೆ. ಏನಾದ್ರು ಸ್ವಲ್ಪ ಆ ನೆನಪನ್ನ ಏನಾದ್ರು ಮನ್ಕೊಳ್ಸಕ್ಕೆ? ಇಲ್ಲ ಸರ್, ಇಲ್ಲ ಸರ್. ಅಂದ್ರೆ ಏನು ಒಂದು ರಿಸೆಂಬ್ಲೆನ್ಸ್, ಅದಕ್ಕೂ ಇದಕ್ಕೂ ನಾವು ಏನು ರಿಸೆಂಬ್ಲೆನ್ಸ್ ತಗೊಂಡಿಲ್ಲ. ಇನ್ಫ್ಯಾಕ್ಟ್ ಅಪ್ಪು ಸರ್ನ ನಾವು ಇಲ್ಲಿ ಯಾವ ಒಂದು ಫ್ರೇಮ್ ಅಲ್ಲೂ ನೆನಪಿಸುವಂತ ಯಾವ ಇದನ್ನು ಮಾಡಿಲ್ಲ. ಬರುತ್ತೆ ಅಂದರ್ ಭಾರತ್ ನಾವು ಇದೇನ್ ಮಾಡ್ತಿದೀವಿ ಅಂದ್ರೆ ಅದು ಓಕೆ. ಬಟ್ ಇಫ್ ಯು ಆರ್ ರೆಫರಿಂಗ್ ಟು ಪುನೀತ್ ಸರ್ ನಾವೇನೋ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಾವು ಸೂರಿ ಸರ್ ಅಂತ ಯಾಕೆ ಹೇಳ್ತಾ ಇಲ್ಲ, ಅಥವಾ ಹರಿಕೃಷ್ಣ ಅವ್ರ ಅಂತ ಯಾಕೆ ಹೇಳ್ತಾ ಇಲ್ಲ? ಯುವ ಇರೋದ್ರಿಂದ ಪುನೀತ್ ಹೇಳ್ತೀವಿ. ಎಷ್ಟು ಸೂರಿ ಸರ್ ಇದರಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗ್ ಅಲ್ಲಿ ಒಂದು ಸೀನ್ ಬರುತ್ತೆ, ಅದೇ ತರ. ಅದಕ್ಕೆ ಅದು ನೀವು ಕಥೆಯಲ್ಲಿ ಆಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವರ ಗೆಟಪ್ ಅಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ರೋಹಿತ್, ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಇದ್ರೂ ಎಷ್ಟು ಇರಲ್ಲ. ನೋ ರೆಫರೆನ್ಸಸ್. ಇವತ್ತು ಆಡಿಯೋ ಇತ್ತು, ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ್ ಶ್ಯಾಮ್ ಸರ್ ಒಳ್ಳೆ ಪ್ರೈಸ್ ಕೊಟ್ಟರು. ನಮ್ಮ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ. ನಾವು ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿರ್ತೀವಿ. ಅಂದರೆ ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು, ಅದಕ್ಕೆ ನಾವು ಅವ್ರು ಕೊಟ್ಟಿದ್ದು. ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ. ಇನ್ಫ್ಯಾಕ್ಟ್ ಪೂಜೆ ಆಗಿದ್ದು ನೆಕ್ಸ್ಟ್ ಡೇನೇ ಅದರದ್ದು ಇದಾಗಿ ಡೀಲ್ ಆಗಿ ಬಿಸ್ನೆಸ್ ಡೀಲ್ ಆಗಿ ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ, ರೋಹಿತ್ ಅವರಾಗಲಿ, ಯುವ ಅವರಾಗಲಿ, ಚರಣ್, ಎವ್ರಿ ಒನ್ ಕಾಂಬಿನೇಷನಲ್ಲಿ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಲ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಎಕ್ಕನ್ನು ತೆಗೆದು 2 ಸಾಂಗ್ ನೀವೇ ನೋಡಿಲ್ಲ, ಎಕ್ಕನ್ನು ತೆಗೆದು. ಎಸ್ ಸರ್, ಆಗಿದೆ ಸರ್. ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀವಿ 3 ಜನ ಜೊತೆ. ಅದೇ ಅಲ್ಲ ಸರ್ ಅದಕ್ಕೆ ಆನ್ಸರ್. ವರ್ಕೌಟ್ ಆಗಿದ್ದಕ್ಕೆ 2ನೇ ಪಿಕ್ಚರ್ ಜೊತೆ ಮಾಡ್ತೀವಿ ಸರ್. ಓವರ್ ಆಲ್ ನೋಡಿದ್ರೆ 100% ಬಿಸ್ನೆಸ್ಸು ಮೊದಲು ಥರ ಇಲ್ಲ. ಅಂದರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡೋದು ಗ್ಯಾರಂಟಿ ಮೊದಲು ಥರ ಇಲ್ಲ. ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ. ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡೋದು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದಾಗುತ್ತೆ. ಬಟ್ ಐ ಥಿಂಕ್ ಚೆನ್ನಾಗಿರೋ ಪಿಕ್ಚರ್ ತೊಗೊಂಡಿದ್ದಾರೆ ಸರ್. ಪಿಕ್ಚರ್ ಕಲೆಕ್ಷನ್ ಥಿಯೇಟ್ರ್ ಬಂದಿದೆ. ಆಮೇಲೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್. ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದ್ರೆ ಒಳ್ಳೆ ಸಿನಿಮಾಗಳು ಕೊಡಬೇಕು, ಅವರು ಬಂದು. ಯಾಕಂದರೆ ಎಲ್ಲರಿಗೂ ನೀಡಿದ್ವಿ. ಈಗ ಚಾನಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗಲ್ಲ. ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್, ದುಡ್ಡು ಮಾಡ್ಕೊಳಕ್ಕೆ ಸರ್. ಅವ್ರು ತೊಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಪಿಕ್ಚರ್ ತಗೋತಾರೆ.
ಆ್ಯಂಡ್ 100% ನೀವು ಹೇಳ್ದಂಗೆ ನಾವು ಈ 3 ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನ ನೆಕ್ಸ್ಟ್ ಫ್ಯೂಚರ್ ಮಾಡ್ತಿರೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.